ಮತ್ತೆ ಸ್ವಾಗತ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೆ. ಆ ಕುರಿತು ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಸದ್ಯ ವಾಲ್ಮೀಕಿ ನಿಗಮದ ಅಕ್ರಮದ ಕುರಿತು ಇವತ್ತಿನ ತನಕ ಆಗಿರುವಂತಹ ಬೆಳವಣಿಗೆ, ಎಷ್ಟು ಜನರ ಬಂಧನ ಆಯಿತು, ಎಷ್ಟು ಕೋಟಿ ಹಣ ಸೀಸ್ ಆಗಿದೆ, ಎಲ್ಲಿ ತನಕ ಬಂದಿದೆ ತನಿಖೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ವಾಲ್ಮೀಕಿ ನಿಗಮದಲ್ಲಿ ಕಳೆದಿದ್ದು 89 ಕೋಟಿ. ತನಿಖಾ ತಂಡದಿಂದ ಈವರೆಗೆ 50 ಕೋಟಿ ಜಪ್ತಿ. ಬಾಕಿ ಉಳಿದ 49 ಕೋಟಿ ಬೆನ್ನು ಬಿದ್ದ ಎಸ್ಐಟಿ. ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ಅಕ್ರಮ ಹಣ ವರ್ಗಾವಣೆ ನಡೆದಿರೋ ಆರೋಪ ಕೇಳಿಬಂದಿದೆ. ಈ ಕೇಸ್ನ ಬೆನ್ನು ಬಿದ್ದಿರೋ ಎಸ್ಐಟಿ ತಂಡ ಇದುವರೆಗೂ 50 ಕೋಟಿ ರೂಪಾಯಿ ಹಣ ಜಪ್ತಿ ಮಾಡಿದೆ. ಹೌದು, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ 30 ಕೋಟಿ ಹಣ ಫ್ರೀಸ್ ಮಾಡಿದರೆ ಬಂಧಿತ ಆರೋಪಿಗಳಿಂದ 20 ಕೋಟಿ ಹಣ ಲಾಕ್ ಮಾಡಿಕೊಳ್ಳಲಾಗಿದೆ. ಉಳಿದಂತೆ 49 ಕೋಟಿ ಹಣಕ್ಕಾಗಿ ಎಸ್ಐಟಿ ತಂಡ ಹುಡುಕಾಟ ನಡೆಸ್ತಾ ಇದೆ. ಆರೋಪಿ ಸತ್ಯನಾರಾಯಣ ಕಾರ್ ಜಪ್ತಿ. ಏನು ಇದೇ ಕೇಸ್ನ ಆರೋಪಿ ಸತ್ಯನಾರಾಯಣ ವರ್ಮನ ಲ್ಯಾಂಬೋರ್ಗಿನಿ ಕಾರನ್ನ ಎಸ್ಐಟಿ ಜಪ್ತಿ ಮಾಡಿದೆ. ಅದೇ ಕಾರ್ ಹಿಂದೊಂದು ಕತೆ ತೆರೆದುಕೊಂಡಿದೆ. ಅಕ್ರಮ ಹಣ ವರ್ಗಾವಣೆ ದುಡ್ಡಿನಲ್ಲೇ ಈ ಕಾರ್ ಖರೀದಿಸಿದ್ದ ಅನ್ನೋದು ಗೊತ್ತಾಗಿದೆ. ಈ ಕಾರ್ನ ಮಾಲೀಕ ಸುಕೇಶ್ ಹೆಗ್ಡೆ ಜೈಲಿನಲ್ಲಿದ್ದಾನೆ. ಅವನ ಕಾರನ್ನ ಇಡಿ ಹರಾಜಿಗೆ ಇಟ್ಟಿದ್ದು ಅದನ್ನು ಹೈದರಾಬಾದ್ನ ವ್ಯಕ್ತಿಯೊಬ್ಬರು ಖರೀದಿಸಿದ್ರು. ಆ ವ್ಯಕ್ತಿಯಿಂದ ಸತ್ಯನಾರಾಯಣ ಈ ಕಾರನ್ನ ಖರೀದಿಸಿದ್ರು ಎನ್ನಲಾಗಿದೆ. ಸದ್ಯ ನಿಗಮದ ಅಕ್ರಮದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಾಲು 20%ರಷ್ಟಿದ್ರೆ, ಸಿದ್ದು ಆ್ಯಂಡ್ ಗ್ಯಾಂಗ್ನಲ್ಲೂ 80%ರಷ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದ ಇನ್ನು 3-4 ವಿಕೆಟ್ ಬೀಳೋದಿದೆ ಅಂತ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%. ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು. ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ, ವಾಲ್ಮೀಕಿ ಹಗರಣ ಕೇಸಲ್ಲಿ ಯಾವುದೇ ಒತ್ತಡ ಹಾಕೋದು ಇಲ್ಲ ಅಂತ ಹೇಳಿದರು. ಒತ್ತಡ ಹಾಕೋ ಪ್ರಶ್ನೆನೇ ಇಲ್ಲ. ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ವೇಳೆ ಇಂಥ ಕಡೆ ಸೈನ್ ಹಾಕು, ಅಂಥ ಕಡೆ ಸೈನ್ ಹಾಕು ಅಂತ ಒತ್ತಡ ಯಾರು ಹಾಕಿದ್ರೆ ಅದು ಗೊತ್ತಾದರೆ ಅವ್ರ ಮೇಲೆ ಮಾತಾಡ್ತಾರೆ. ಒಟ್ಟಲ್ಲಿ ವಾಲ್ಮೀಕಿ ನಿಗಮದಲ್ಲಿನ ಹಣ ಅಕ್ರಮವಾಗಿ ಎಲ್ಲಿಗೆ ವರ್ಗಾವಣೆ ಆಯಿತು, ಈಗ ಎಲ್ಲಿದೆ, ಅದನ್ನು ಹೇಗೆ ಪತ್ತೆ ಮಾಡಬೇಕು ಅಂತ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಇನ್ನೊಂದು ಕಡೆ ಕೇಸ್ನಲ್ಲಿ ಮತ್ತೆ ಯಾರಾದರೂ ಲಾಕ್ ಆಗ್ತಾರಾ ಅನ್ನೋ ತಲೆನೋವು ಆ ಕಳ್ಳರ ತಲೆಗೂ ಹೊಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸಾಧಾರಣವಾಗಿ ಈ ಪ್ರಜ್ವಲ್ ರೇವಣ್ಣ ಕೇಸ್ ಯಾವುದು ಅಂತ ಜನಗಳಿಗೆ ಬೇಗ ಅರ್ಥ ಆಗುತ್ತೆ. ಸೂರಜ್ ರೇವಣ್ಣ ಕೇಸ್ ಯಾವುದು ಅಂತ ನಾವು ಸ್ವಲ್ಪ ವಿವರಿಸಿ ಹೇಳಿದಾಗ ಅರ್ಥ ಆಗುತ್ತೆ. ದರ್ಶನ್ ಕೇಸ್ ಕೂಡ ಅರ್ಥ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ವಿಜುವಲ್ಲು, ಮಾಹಿತಿ ಎಲ್ಲವೂ ಸಿಗುತ್ತೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆಯಲ್ಲ, ಅದು ಆರಂಭದಲ್ಲಿ ಹಿಂಗೆ ಬಂತಂತೆ ದುಡ್ಡು, ಹಂಗೋಯ್ತಂತೆ ಹೇಳುವಾಗ ಓಕೆ, ಅಲ್ಲಿಂದ ಇದು ಎಲ್ಲಿಗೆಲ್ಲ ಹೋಗಿದೆ ಅಂತಂದರೆ ನಾವೇನು ಅಂದ್ಕೊಂಡ್ವಿ ಫಸ್ಟು, ಇದು ಓಕೆ ಒಂದು ಅಕೌಂಟ್ಗೆ ಹೋಗಿ ಬಂದಿದೆ ಅಂತೇಳಿ. ಇದು 700 ಅಕೌಂಟ್ ಅಂತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೆಲ್ಲ ದುಡ್ಡು ಹೋಗಿದೆಯಂತೆ. ಆಮೇಲೆ 83 ಕೋಟಿ ಕೇಂದ್ರದಿಂದ ಬಂದಿರುವಂಥ ದುಡ್ಡು, ಅದಕ್ಕೆ ಕಲ್ಲೇಶ್ ಅನ್ನೋನನ್ನು ಏನು ಬರ್ಖಾಸ್ತು ಮಾಡಿದ್ದಾರೆ. ಹೋರಾಟಗಳೆಲ್ಲ ಆಯಿತು. ಕ್ಲಿಯರ್ ಕಟ್ಟಾಗಿ ಮತ್ತೊಮ್ಮೆ ಹೇಳ್ತೀರಾ ಸುನಿಲ್, ಅವತ್ತಿಂದ ಇವತ್ತಿನ ತನಕ 1, 2, 3, 4, 5 ಏನಾಗ್ತಿದೆ ಇಲ್ಲಿ? ದುಡ್ಡು ವಾಪಸ್ ಬಂತ ಸರ್ಕಾರಕ್ಕೆ? 2 ದಿವಸದಲ್ಲಿ ದುಡ್ಡು ಬರುತ್ತೆ ಅಂತಂದರು. ಇಲ್ಲಿ ತನಕ ಬಂದಿರೋದು 13 ಕೋಟಿ ಪ್ಲಸ್ 10 ಕೋಟಿ, 23 ಕೋಟಿ, 183 ಕೋಟಿ ಹಗರಣ ಇದು. ಅದರಲ್ಲಿ 83 ಕೋಟಿ ಮಿಸ್ಯೂಸ್ಡ್, ಆಮೇಲೆ 83 ಕೋಟಿ ಕೇಂದ್ರ, ಒಂದು 150 ಕೋಟಿ ಇದು. ಎಷ್ಟು ದುಡ್ಡು ಈಗ ತಪ್ಪಿಸ್ಕೊಂಡಿದೆ ಅಥವಾ ಮಿಸ್ಪ್ಲೇಸ್ ಆಗಿದೆ? ಎಷ್ಟು ದುಡ್ಡು ವಾಪಸ್ ಬಂದಿದೆ? ಇದನ್ನು ಒಂದು ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಸುನಿಲ್.
ಜಯಪ್ರಕಾಶ್, ವಾಲ್ಮೀಕಿ ನಿಗಮದಲ್ಲಿ ಒಟ್ಟು ಇದ್ದಿದ್ದು 187 ಕೋಟಿ. ಅದರಲ್ಲಿ ವಸಂತನಗರದ ಬ್ರಾಂಚ್ನಲ್ಲಿ 2 ಅಕೌಂಟ್ಗಳಿತ್ತು. ಒಂದು SBI ಅಕೌಂಟ್, ಇನ್ನೊಂದು ಫ್ಲೆಕ್ಸಿ ಅಕೌಂಟ್ ಅಂತ ಕರೀತಾರೆ. ಈ SBI ಅಕೌಂಟ್ನಲ್ಲಿ ಇದ್ದಿದ್ದು ಸುಮಾರು 89 ಕೋಟಿ. ಅದೇ ರೀತಿಯಲ್ಲಿ ಮತ್ತೊಂದು ಫ್ಲೆಕ್ಸಿ ಅಕೌಂಟ್ ಅಂತ ಏನು ಕರಿತೀವಿ, ಅದರಲ್ಲಿ 87 ಕೋಟಿ ಅಷ್ಟೇನೋ ಹಣ ಇತ್ತು. ಇಲ್ಲಿ ಏನಾಗಿದ್ದು ಅಂತ ಹೇಳಿದರೆ, ಈ ಒಂದು ನಿಗಮದ MD ಆಗಿರುವಂತಹ ಪದ್ಮನಾಭ್ ಯಾವಾಗ ಈ ಜೊತೆಗಿದ್ದಂತಹ ನೆಕ್ಕುಂಟಿ ನಾಗರಾಜ್ ಸಚಿವರ ಆಪ್ತನಾಗಿರುವಂಥ ವ್ಯಕ್ತಿ, ಆತನಿಗೆ ಒಂದು 4 ಕೋಟಿ ರೂಪಾಯಿ ಈ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣ ಬರಬೇಕಾಗಿತ್ತು. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಒಂದು ಹೇಗೆ ಅಂತ ಹೇಳಿದರೆ, ಬಡವರಿಗೆ ತುಂಬ ಪ್ರಾಬ್ಲಮ್ ಇರುವಂಥವರಿಗೆ ಉಚಿತವಾಗಿ ಲ್ಯಾಂಡ್ನ ಕೊಡ್ತಾರೆ. ಸೊ ಆ ಲ್ಯಾಂಡ್ನ ಕೊಡುವಂಥ ಪ್ರೋಸೆಸ್ ಹೇಗೆ ಅಂತ ಹೇಳಿದರೆ, ಈ ನೆಕ್ಕುಂಟಿ ನಾಗರಾಜ್ ಒಂದು ರೀತಿಯಲ್ಲಿ ಬ್ರೋಕರ್ ಥರದಲ್ಲಿ ಆತ ಹೋಗಿ ಒಂದು 2 ಲಕ್ಷ 3 ಲಕ್ಷಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತಾನೆ. ಅದಾದ ನಂತರ ಅದೇ ಲ್ಯಾಂಡ್ನ 15 ಲಕ್ಷಕ್ಕೆ ಈ ನಿಗಮದಿಂದ ಪರ್ಚೇಸ್ ಮಾಡ್ದಂಗೆ ಇಲ್ಲಿ ಆತನಿಗೆ ಲಾಭ ಸಿಗುತ್ತೆ. 2-3 ಲಕ್ಷಕ್ಕೆ ಪರ್ಚೇಸ್ ಮಾಡಿದ ಲ್ಯಾಂಡು ಆತ 15 ಲಕ್ಷಕ್ಕೆ ಮಾರಾಟ ಮಾಡುವಂಥದ್ದು. ಈ ರೀತಿ ಮಾಡಿದಂಥ ವ್ಯವಹಾರದಲ್ಲಿ ಆತನಿಗೆ ಒಂದಷ್ಟು ಹಣ ಬರಬೇಕಾಗಿತ್ತು, ಆದರೆ ಆ ಹಣ ಬಂದಿರಲಿಲ್ಲ. ಆತ ಸಾಕಷ್ಟು ಬಾರಿ ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದ. ಕೊನೆಗೆ ಆತ ಪದ್ಮನಾಭ ಹತ್ರ ಹೋದಾಗ ಪದ್ಮನಾಭ ಒಂದು ಐಡಿಯಾ ಹೇಳ್ತಾನೆ, ನಮ್ಮ ನಿಗಮದಲ್ಲಿ ಇಷ್ಟೊಂದು ಹಣ ಇದೆಯಲ್ಲ, ಯೂಶುವಲ್ ಆಗಿ ನಾವು ಈ ಹಣವನ್ನು 1 ಅಥವಾ 2 ತಿಂಗಳ ಮಟ್ಟಿಗೆ ಬೇರೆ ಬೇರೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಕೊಡ್ತೀವಿ. ನೀನು ಅದೇ ಥರದಲ್ಲಿ ಯಾರಾದರೂ ಇದ್ರೆ ಕರ್ಕೊಂಬ, ಒಂದು 2 ತಿಂಗಳ ಮಟ್ಟಿಗೆ ಹಣವನ್ನು ತಗೋಬೋದು, ನಿಂಗೊಂದು 5% ಕಮಿಷನ್ ಕೊಡ್ತೀವಿ ಅನ್ನುವಂತನೇ ಹೇಳಿದ್ದು. ಸೊ ಅವ್ನ ಲೆಕ್ಕಾಚಾರ ಏನಿತ್ತು, 187 ಕೋಟಿಯಲ್ಲಿ 5% ಅಂದರೆ 9.35 ಕೋಟಿ ಹಣ ತನಗೆ ಕಮಿಷನ್ ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ಆತ ಹುಡುಕಾಟ ನಡೆಸ್ತಾನೆ, ಯಾರಿದ್ದಾರೆ ಇದನ್ನು ತಗೊಂಡು ಇನ್ವೆಸ್ಟ್ ಮಾಡುವಂಥವ್ರು ಅಂತ. ಆ ಟೈಮ್ನಲ್ಲಿ ಆತ ತನ್ನ ಸಂಬಂಧಿಕ ನಾಗೇಶ್ವರರಾವ್ಗೆ ಹೇಳ್ತಾನೆ. ಆತನ ಕಡೆಯಿಂದ ಸತ್ಯನಾರಾಯಣ ವರ್ಮ ಪರಿಚಯ ಆಗುತ್ತಾನೆ. ಸತ್ಯನಾರಾಯಣ ವರ್ಮ ಏನು ಮಾಡ್ತಾನೆ, ಎಲ್ಲ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ಲಾನ್ನ ಮಾಡ್ತಾನೆ. ಆದರೆ ಇಲ್ಲಿ ಅಕೌಂಟ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಫ್ಲೆಕ್ಸಿ ಅಮೌಂಟ್ನಲ್ಲಿರುವಂತಹ ಅಮೌಂಟ್ ಏನಿದೆ ಅದನ್ನು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. SBI ಅಕೌಂಟ್ನಲ್ಲಿರುವಂತಹ ಹಣ ಪೂರ್ತಿ ಖಾಲಿ ಆದಮೇಲೆ ಆಟೋಮ್ಯಾಟಿಕ್ ಆಗಿ ಈ ಫ್ಲೆಕ್ಸಿ ಅಕೌಂಟ್ನಲ್ಲಿರುವಂತಹ ಹಣ ಇದಕ್ಕೆ ಬರುತ್ತೆ. ಆದರೆ ಈ 89 ಕೋಟಿಯನ್ನು ಇವ್ರೇನು ಮಾಡ್ತಾರೆ, SBI ಅಕೌಂಟ್ನಲ್ಲಿ ಇದ್ದಿದ್ದನ್ನು ಒಂದು 18 ಕಂಪನಿಗಳ ಫೇಕ್ ಹೆಸರನ್ನು ಹೇಳಿಕೊಂಡು ಅವುಗಳದೊಂದು ಅಕೌಂಟ್ ನಂಬರು, ಅಂದರೆ ಇವ್ರದ್ದೇ ಅಕೌಂಟ್ ನಂಬರು, ಅದಕ್ಕೆಲ್ಲದಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಹೀಗೆ ಟ್ರಾನ್ಸ್ಫರ್ ಮಾಡಿದ ಹಣವನ್ನು ಇವರು ವಿತ್ಡ್ರಾ ಮಾಡಬೇಕಲ್ಲ, ಅದು ಈಸಿಯಾಗಿ ವಿತ್ಡ್ರಾ ಮಾಡೋಕ್ಕಾಗಲ್ಲ, ಹ್ಯೂಜ್ ಅಮೌಂಟ್ ಇದೆ. ಹಾಗಾಗಿ ಏನು ಮಾಡ್ತಾರೆ, 700 ಅಕೌಂಟ್ಗಳಿಗೆ ಅದನ್ನು ಸ್ಪ್ಲಿಟ್ ಮಾಡ್ತಾರೆ. ಒಂದು ಅಕೌಂಟಿಗೆ 10 ಲಕ್ಷ, ಇನ್ನೊಂದು ಅಕೌಂಟಿಗೆ 5 ಲಕ್ಷ, ಈ ರೀತಿ. ಈ 700 ಅಕೌಂಟ್ಗಳು ಬೇರೆ ಯಾರ್ದು ಅಲ್ಲ, ಇವ್ರಿಗೆ ಗೊತ್ತಿರುವಂಥವ್ರದ್ದೇ. ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದು ಉಳಿದ ತನ್ನ ಸಹಚರ ಆರೋಪಿಗಳು ಯಾರಿದ್ದಾರೆ ಅವ್ರ ಕಡೆಯಿಂದ ಒಬ್ಬೊಬ್ಬರ ಕಡೆಯಿಂದ ಒಂದು 50 ಜನರ ಅಕೌಂಟ್ಗಳು. ಅದರಲ್ಲಿ ಕೆಲವರು ಬಾರ್ ಓನರ್ಸ್ ಇದ್ದಾರೆ, ಜೊತೆಗೆ ಜ್ಯುವೆಲರಿ ಶಾಪ್ನವರು ಇದ್ದಾರೆ. ಈ ಜ್ಯುವೆಲರಿ ಶಾಪು ಬಾರ್ ಅವ್ರನ್ನ ಏನಕ್ಕೆ ಇವರು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದರೆ, ಅವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೋಬೋದು ಅಂತೇಳಿ. ಕಾಮನ್ ಮ್ಯಾನ್ ಕಡೆಯಿಂದ ಆದರೆ ಅಷ್ಟು ಅಮೌಂಟ್ನ ತಗೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅದಾದ ನಂತರ ಈ 700 ಅಕೌಂಟ್ಗಳಿಗೆ ಏನು 89 ಕೋಟಿ ಹಣ ಹೋಗಿತ್ತು ಅದೆಲ್ಲವನ್ನು ಕೂಡ ಕ್ಯಾಶ್ ರೂಪದಲ್ಲಿ ಸಂಗ್ರಹ ಮಾಡ್ತಾರೆ. ಈಗ ಸಪೋಸ್ ನನ್ನ ಅಕೌಂಟಿಗೆ ಒಂದು 10 ಲಕ್ಷ ಹಾಕಿದ್ರೆ ನನಗೂ ಕೂಡ ಒಂದು 50,000 1 ಲಕ್ಷನ ಕಮಿಷನ್ ರೂಪದಲ್ಲಿ ಕೊಡ್ತಾರೆ. ಈ ಆಸೆಗೆ ಬಿದ್ದು ತುಂಬ ಜನ ಅವರವರ ಅಕೌಂಟ್ಗಳಿಗೆ ಹಣವನ್ನು ಹಾಕಿಸ್ಕೊಂಡಿದ್ರು. ಸೊ ಅಂತಿಮವಾಗಿ 700 ಅಕೌಂಟ್ಗಳಿಗೆ ಹೋದಂಥ ಹಣ ಕ್ಯಾಶ್ ರೂಪದಲ್ಲಿ ವಾಪಸ್ ಸತ್ಯನಾರಾಯಣ ವರ್ಮಗೆ ಸಿಕ್ತು. ಸುಮಾರು 89 ಕೋಟಿಯಲ್ಲಿ ಒಂದಷ್ಟು ಹಣ ಕಮಿಷನ್ ರೂಪದಲ್ಲಿ ಹೋಗಿದ್ರೆ ಮಿಕ್ಕಿದ ಹಣ ಎಲ್ಲವೂ ಕೂಡ ಸಿಕ್ತು. ಪದ್ಮನಾಭ ಅಂದ್ಕೊಂಡಿದ್ದು ಇವರೆಲ್ಲರೂ ಕೂಡ ಈ ಹಣವನ್ನು ವಾಪಸ್ ಹಾಕ್ತಾರೆ ಅಂತೇಳಿ. ಆದರೆ ಸತ್ಯನಾರಾಯಣ ವರ್ಮಗೆ ಈ ಹಣವನ್ನು ವಾಪಸ್ ಹಾಕುವಂಥ ಯಾವುದೇ ರೀತಿಯ ಇಂಟೆನ್ಷನ್ಗಳು ಕೂಡ ಇರಲಿಲ್ಲ. ಹಾಗಾಗಿ ಈಗ ಪದ್ಮನಾಭ ಅದಾದ ನಂತರ ಉಳಿದ ಅಮೌಂಟ್ ಕೂಡ ಹೋಗದೇ ಇರೋ ಥರದಲ್ಲಿ ಸೇಫ್ ಮಾಡಿಕೊಂಡ್ರು, ಯೂನಿಯನ್ ಬ್ಯಾಂಕ್ನ ಅಕೌಂಟಿಗೆ ಹೋಗಿಕೊಂಡು. ಸದ್ಯಕ್ಕೆ ಈ ಹಣದಲ್ಲಿ 89 ಕೋಟಿ ಹಣದಲ್ಲಿ ವಾಪಸ್ ಸಿಕ್ಕಿರುವಂಥದ್ದು ಒಂದು 50 ಕೋಟಿಯಷ್ಟು ಸಿಕ್ಕಿದೆ. ಅಂದರೆ 20 ಕೋಟಿಯಷ್ಟು ಆರೋಪಿಗಳ ಕಡೆಯಿಂದ ಕ್ಯಾಶು, ಗೋಲ್ಡು ಇದೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 30 ಕೋಟಿ RBL ಬ್ಯಾಂಕ್ನಲ್ಲೇ ಇತ್ತು, ಅದನ್ನು ಫ್ರೀಸ್ ಮಾಡ್ಕೊಂಡಿದ್ದಾರೆ. ಇನ್ನು 49 ಕೋಟಿ ಹಣ SIT ಅಧಿಕಾರಿಗಳಿಗೆ ಸಿಗಬೇಕಾಗಿರುವಂಥದ್ದು. ಜಯಪ್ರಕಾಶ್, ವಾ, ಏನು ಅದ್ಭುತ ವಿವರಣೆ ಕೊಟ್ರಿ. ನಿಮ್ಮನ್ನೇ ತನಿಖಾಧಿಕಾರಿ ಮಾಡ್ಬೋದಿತ್ತು ನೋಡಿ. ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಅದನ್ನು ವಿವರಿಸ್ತಾ ಹೋದರು. ಅಂದರೆ ದುಡ್ಡನ್ನು, ಅಂದರೆ ಇದು ದೊಡ್ಡ ಸ್ಕೆಚ್, ಸಣ್ಣ ಸ್ಕೆಚ್ ಅಲ್ಲ ಅದು. 700 ಜನ ಹುಡುಕಬೇಕು. ಆಮೇಲೆ 700 ಜನ ಸಣ್ಣ ಸಣ್ಣ ಮಿಕ್ಕೆಗಳಾಗಿರಬಾರ್ದು. ಅವನು ಒಂದು 25-50 ಲಕ್ಷ ಆ ಕಡೆ ಈ ಕಡೆ ವ್ಯವಹಾರ ಮಾಡೋನೇ ಆಗಿರಬೇಕು. ಯಾಕಂದರೆ ನೀವು ಕಾಮನ್ ಮ್ಯಾನ್ಗೆ ನೀವು 10 ಲಕ್ಷ ಕಳಿಸಿದ್ರೆ ಅವನು ಬೆಚ್ಚ ಬಿದ್ದು ಬಿಡ್ತಾನೆ. ವಾಪಸ್ ಆ ದುಡ್ಡನ್ನು ಕೊಡಬೇಕು. 700 ಅಕೌಂಟ್ಗಳಿಗೆ ಹೋಗಿದೆ. ಆಮೇಲೆ ಫ್ಲೆಕ್ಸಿ ಅಕೌಂಟು, SBI ಅಕೌಂಟಿಂದ ಖಾಲಿ ಆದಾಗ ಆ ಫ್ಲೆಕ್ಸಿ ಅಕೌಂಟಿಂದ ಆಟೋಮೆಟಿಕಲಿ ಇಲ್ಲಿಗೆ ಬರುತ್ತೆ. ಆ ಫ್ಲೆಕ್ಸಿ ಅಕೌಂಟ್ನ ದುಡ್ಡುಗಳನ್ನು ಒಂದೇ ಸಲಕ್ಕೆ ತೆಗಿಯೋಕ್ಕಾಗೋದಿಲ್ಲ, ಯಾಕಂದರೆ ಹ್ಯೂಜ್ ಅಮೌಂಟು. ಅದನ್ನು 10 ಲಕ್ಷ 89 ಕೋಟಿಯನ್ನು 89 ಕೋಟಿ ಡಿವೈಡೆಡ್ ಬೈ 700 ಅಕೌಂಟ್ಸ್. ಅರ್ಥ ಆಯ್ತಾ? ಎಷ್ಟು ಸಕ್ಕತ್ತಾಗಿದೆ ನೋಡಿ. 89 ಕೋಟಿ ನೋಡಿ, 70 ಕೋಟಿ ನೀವು 70 ಕೋಟಿ ಡಿವೈಡೆಡ್ ಬೈ 70 ಅಕೌಂಟ್ ಅಲ್ಲ, 70 ಅಕೌಂಟ್ ಆದರೆ 1 ಕೋಟಿ. 700 ಅಕೌಂಟ್ 10 ಲಕ್ಷ 5 ಲಕ್ಷ ಮಿನಿಮಮ್ 10 ಲಕ್ಷ ಇಟ್ಟಿರ್ತಾರೆ. ಆಮೇಲೆ ಅವನ್ನೆಲ್ಲ ಲೆಕ್ಕ ಇಟ್ಕೋಬೇಕು 700 ಜನರದ್ದು. ಆಮೇಲೆ ಹೋಗಿ ಅವನ ಹತ್ರ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ನಿನ್ಗೆ ಬ್ಯಾಂಕಿಗೆ ಬಂದಿದೆಯಪ್ಪ, ವಿಡ್ರಾ ಮಾಡು ಅಂತೇಳಿ. ಈಗ ಸಾಮಾನ್ಯ ವ್ಯಕ್ತಿಗಳು ಹೋಗಿ ವಿಡ್ರಾ ಮಾಡೋಕೆ ಆ ದುಡ್ಡು ಕೊಡಲ್ಲ. ದೊಡ್ಡ ವ್ಯಕ್ತಿಗಳಾದಾಗ ಅಲ್ಲಿ ಬ್ಯಾಂಕಲ್ಲಿ ಚೆನ್ನಾಗಿರ್ತದೆ, ಕೊಡ್ತಾರೆ ಇಷ್ಟು ದುಡ್ಡುಗಳನ್ನು. ವೀಕ್ಷಕರೇ, ಒಂದು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ದರ್ಶನ್ ಸ್ಟೋರಿ ಇರಲಿ,
ಪ್ರಜ್ವಲ್ ಸ್ಟೋರಿ ಇರಲಿ, ಮತ್ತೊಂದು ಸ್ಟೋರಿ ಇರಲಿ, ವಾಲ್ಮೀಕಿ ನಿಗಮದ ಈ ದುಡ್ಡಿದೆಯಲ್ಲ, ಇದು ಎಸ್ ಟಿ ದುಡ್ಡು. ವಾಲ್ಮೀಕಿ ನಿಗಮ ಎಲ್ಲ ನಾಯಕರು ಹೇಳ್ತಾರಲ್ಲ, ನಮಗೆ MLA ಮಾಡಿ ಆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ಸತೀಶ್ ಜಾರಕಿಹೊಳಿ ಕೂಡ ಉಪಮುಖ್ಯಮಂತ್ರಿ ಕೇಳ್ತಾ ಇರೋರು. ಸತೀಶ್ ಜಾರಕಿಹೊಳಿ ನಾವು ಮಾಡೋಣ ಉಪಮುಖ್ಯಮಂತ್ರಿ ಮಾಡಿದ ತಕ್ಷಣ ಈ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಕ್ಬಿಡುತ್ತಾ? ನನಗೆ ಆ ಪ್ರಶ್ನೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಈ ಎಲ್ಲ ನಾಯಕರು ಇದಕ್ಕಾಗಿ ಹೋರಾಟ ಮಾಡಬೇಕು. ನೋಡಿ, ವಾಲ್ಮೀಕಿ ನಿಗಮದ ನಾಯಕರು ಯಾರೆಲ್ಲ ಇದ್ದಾರೆ? ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ, ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ, ಬಾಲಚಂದ್ರ ಜಾರಕಿಹೊಳಿ ವಾಲ್ಮೀಕಿ ಸಮಾಜ, ಲಖನ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ, ಆಮೇಲೆ ಶ್ರೀರಾಮುಲು ವಾಲ್ಮೀಕಿ ಸಮಾಜ, ಆಮೇಲೆ ಉಗ್ರಪ್ಪ ವಾಲ್ಮೀಕಿ ಸಮಾಜ. ನೀವೆಲ್ಲ ಕೇಳಬೇಕಲ್ವ ಇದನ್ನು, ಪಕ್ಷಭೇದ ಮರೆತು ನಮ್ಮ ಸಮುದಾಯಕ್ಕೆ ಅಂತೇಳಿ. ನೀವೇನು ಹೇಳ್ತೀರಿ? ಆ ಸಮುದಾಯ, ನಮ್ಮ ಸಮುದಾಯಕ್ಕೆ ಏನು ಉಪಮುಖ್ಯಮಂತ್ರಿ ಕೊಡಿ ಅಂತ. ಆ SC/ST 11,000 SC/ST ಇದರಲ್ಲಿ ಅದು ಸಿದ್ದರಾಮಯ್ಯನವರೇ ಇಟ್ಟಂಥ ಪ್ಲ್ಯಾನ್. ಅದು ಪ್ರತಿ ವರ್ಷ 24% ಅದಕ್ಕೆ ಹಾಕ್ತಾ ಹೋಗಬೇಕು. ಅದು 36,000 ಕೋಟಿ 46,000 ಕೋಟಿ ಭಾಳ ದೊಡ್ಡ ದುಡ್ಡಿದೆ. ಅದನ್ನು 11,000 ಕೋಟಿ ತೆಗೆದ್ರು. ಯಾವುದಕ್ಕೆ? ಈ ಫ್ರೀ ಕೊಡೋದಕ್ಕೆ ತೆಗೆದ್ರು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದಾಗ BJP ಮೇಲೆ ಇವರೇನು ಆರೋಪ ಮಾಡೋದಂದರೆ, ಆ ಥರ ಒಂದು ಪ್ರಾಸೆಸ್ ಇರಲಿಲ್ಲ, BJP ಕಾಲಾವಧಿಯಲ್ಲಿ ನೀವು ಅದನ್ನು ಕಾನೂನು ಚೇಂಜ್ ಮಾಡಿದರೆ ದುಡ್ಡು ತೆಗಿಬೋದು ಅಂತೇಳಿ, ನೀವು ಅದಕ್ಕೆ ಕಾರಣ ಅಂತ ಇವರು. ಆಯಿತಾ? ಆ ದುಡ್ಡು SC/ST ದುಡ್ಡು ನಮಗದು ಸೇರಬೇಕು, ನಮ್ಮ ಸಮಾಜಕ್ಕೆ ಅದು ಅಭ್ಯುದಯಕ್ಕೆ ಆಗಬೇಕು ಅಂತೇಳಿ ಕಾಂಗ್ರೆಸ್, BJP, JDSನ ಎಷ್ಟು SC/ST MLAಗಳು MP ಗಳು ಬಂದು ಅದರ ಬಗ್ಗೆ ಮೀಟಿಂಗ್ ಮಾಡಿದರು. ನಿಮಗೂ ಸಮಾಜ ಬೇಡ, ನಿಮಗೂ ಸಮುದಾಯ ಬೇಡ. ಸಮುದಾಯದ ಹೆಸರಲ್ಲಿ ನಿಮಗೆ DCM ಬೇಕು, MLA ಸೀಟ್ ಬೇಕು, MP ಸೀಟ್ ಬೇಕು. ಹಾಗಂತ ನಿಗಮ, ವಾಲ್ಮೀಕಿ ನಿಗಮದ ಈ ದುಡ್ಡು ಪಿನ್ ಟು ಪಿನ್, ಪೈ ಬರೋ ತನಕ ರಿಪಬ್ಲಿಕನ್ ಹೋರಾಟ ಮಾಡ್ತಾನೆ ಇರುತ್ತೆ.